ಬಿಗ್ ಬಾಸ್ ವಿನ್ ಆಗಿ ಅವ್ರು ಹೊರಗಡೆ ಬಂದಾಗ ಡೊಳ್ಳು ನನಗೆ ತುಂಬ ಅವ್ರ ಪರ್ಫಾರ್ಮೆನ್ಸ್ ತುಂಬ ಇಂಟ್ರೆಸ್ಟಿಂಗ್ ಇತ್ತು. ಇದಕ್ಕೆ ಮಾಡಬೇಕಾದ್ರೆ ಡೈರೆಕ್ಟ್ರು ನಾವು ಕೂತ್ಕೊಂಡು ಡಿಸ್ಕಸ್ ಮಾಡಬೇಕಾದ್ರೆ ಈ ಪಾತ್ರ ಒಂದು ಹೊಸ ಥರದ್ದೊಂದು ಪಾತ್ರ ಇದೆ, ಇದಕ್ಕೂ ಅದ್ಭುತವಾದ ಒಬ್ಬ ಪರ್ಫಾರ್ಮರೇ ಬೇಕು ನಮಗೆ. ಆದರೆ ತುಂಬ ಪರಿಚಯ ಇರೋ ಫೇಸ್ ಬೇಡ, ಒಂದು ಒಳ್ಳೆ ಪರ್ಫಾರ್ಮರ್ ಬೇಕು ಅಂತ ಡಿಸೈಡ್ ಮಾಡಿದಾಗ ಕಾರ್ತಿಕ್ ಮಹೇಶ್ನ ನಾವು ಸೆಲೆಕ್ಟ್ ಮಾಡಿದ್ವಿ. ಕಾರ್ತಿಕ್ ಮಹೇಶ್ ಸಿನಿಮಾ ನಾನೆಲ್ಲ ಆಲ್ಮೋಸ್ಟ್ ಕಾರ್ತಿಕ್ ಮಹೇಶ್ದು ಪೊಸಿಷನ್ ಎಲ್ಲ ಇವಾಗ ಶೂಟ್ ಮಾಡಿ ಮುಗಿಸಿದ್ದೀವಿ, ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಈ ಸಿನಿಮಾ ಪ್ರೋಸೆಸ್ಸಲ್ಲಿ ಕಾರ್ತಿಕ್ ಅವ್ರ ಇನ್ವಾಲ್ವ್ಮೆಂಟು ಸಿನಿಮಾಗೆ, ಅವರು ತೋರಿಸ್ತಾ ಇದ್ದಂಥ ಸಿನಿಮಾ ಮೇಲೆ ಇರೋ ಪ್ರೀತಿ, ಆ ಡೆಡಿಕೇಶನ್ನು, ಅದೆಲ್ಲ ಒಬ್ಬ ಅಂದರೆ ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಒಂದು 10 ಸಿನಿಮಾನೋ 15 ಸಿನಿಮಾನೋ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಆ ಥರ ಎಕ್ಸ್ಪೀರಿಯೆನ್ಸ್ ಇರುವಂಥ ಒಬ್ಬ ನಟ ನನಗೆ ಕಾಣಿಸ್ದೆ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ. ನಮ್ಮದು ಒಂದು ಚಾಳಿ ಇದೆ, ಅಂದರೆ ಪ್ರತಿ ಸಿನಿಮಾದಲ್ಲೂ ಒಬ್ಬೊಬ್ಬ ಹೀರೋನ ಏನಾದರೂ ಒಂದು ಟೈಟ್ಲ್ ಕೊಡೋದು ಒಂದು ಚಾಳಿ ಇದೆ. ನಾನು ಇದು ಸಂಹಾರ ಮಾಡಬೇಕಪ್ಪ ಅಂತಂದರೆ ನಾನು ಚಿಕ್ಕಣ್ಣಂಗೆ ನ್ಯಾಚುರಲ್ ಸ್ಟಾರ್ ಅಂತ ಅವ್ನ ಬರ್ಡೇ ದಿನ ಕೊಟ್ಟು ನ್ಯಾಚುರಲ್ ಸ್ಟಾರ್ ಅವತ್ತು ಮಾಡಿದ್ದು. ಇವಾಗ ಅವತ್ತು ಆಮೇಲೆ ಅವ್ರು ಇಟ್ಕೊಳ್ಳಿಲ್ಲ ನ್ಯಾಚುರಲ್ ಸ್ಟಾರ್, ಇವಾಗ ಹೀರೋ ಆದಮೇಲೆ ನ್ಯಾಚುರಲ್ ಸ್ಟಾರ್ ಅಂತ ಅವ್ರು ಇಟ್ಕೊಳ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ನ್ಯಾಚುರಲ್ ಸ್ಟಾರ್ ಮಾಡಿದ್ವಿ. ನಾನು ಬರ್ಡೇಲಿ ಇಂಟ್ರೊಡ್ಯೂಸ್ ಮಾಡಬೇಕಪ್ಪ ಅಂದರೆ ನನ್ನ ಶ್ರೇಯಸ್ಗೆ ಯಂಗ್ ಟೈಗರ್ ಅಂತ ಒಂದು ನಾಮಫಲಕ ಕೊಟ್ಟಿದ್ವಿ, ಒಂದು ಇದು ಮಾಡಿದ್ವಿ. ಇವಾಗ ಕಾರ್ತಿಕ್ಗೆ ಒಂದು ಕೊಡಬೇಕಂತ ಡಿಸೈಡ್ ಮಾಡಿದ್ವಿ. ನನ್ನ ಜೊತೆಗೆ ಪ್ರಜ್ಜು ಬ್ರೋ ಬಂದು ಅದನ್ನು ಅನೌನ್ಸ್ಮೆಂಟ್ ಮಾಡಬೇಕು, ಯಾಕಂದರೆ ಸೀನಿಯರ್ ಸ್ಟೇಟ್ ಅವಾರ್ಡ್ ವಿನ್ನರ್ ಅವರಿಂದ ಕಾರ್ತಿಕ್ಗೆ ಆ ಒಂದು ನೇಮ್ ಕೊಟ್ಟರೆ ಇನ್ನೂ ಅಥೆಂಟಿಸಿಟಿ ಆಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಪ್ರಜ್ಜುಗೆ ಹೇಳ್ತೀನಿ, ಅವ್ರು ಅನೌನ್ಸ್ಮೆಂಟ್ ಮಾಡ್ತಾರೆ. ಒಳ್ಳೆಯದಾಗಲಿ ಡಾರ್ಲಿಂಗ್. ಕಾರ್ತಿಕ್ ಬಗ್ಗೆ ಮಾತಾಡ್ಬಿಡಲ್ಲ. ಕಾರ್ತಿಕ್ ಈಸ್ ಅನ್ ಅಮೇಝಿಂಗ್ ಟ್ಯಾಲೆಂಟ್. ನಾನೊಂದು ರಿಯಾಲಿಟಿ ಶೋಗೆ ಜಡ್ಜ್ ಆದಾಗ ಕಾರ್ತಿಕ್ ಅಲ್ಲಿ ಪಾರ್ಟಿಸಿಪೆಂಟ್ ಆಗಿದ್ದರು. ಅವ್ರು ಪಡ್ತಿರೋಂಥ ಪರಿಶ್ರಮ ಆ್ಯಂಡ್ ಹಿಸ್ ಟ್ಯಾಲೆಂಟ್, ಅವ್ರಿಗಿರೋಂಥ ಕ್ರೇಜ್, ನಾನು ಅಲ್ಲೇ ಕಾರ್ತಿಕ್ ಹೇಳಿದ್ದೆ, ನೀನು ಆಚೆ ಹೋಗ್ತಿದ್ದಂಗೆ ನೀನು ದೊಡ್ಡ ಹೀರೋ ಹೋಗ್ತೀಯ ಅಂತ. ಸೊ ಇವತ್ತು ಜೊತೆಗೆ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ನನ್ನ ಕಡೆಯಿಂದ ಅವರಿಗೆ ಟೈಟಲ್ ಕೊಡ್ತಾ ಇರೋದು ರೈಸಿಂಗ್ ಸ್ಟಾರ್. ಇದು ರೈಸಿಂಗ್ ಬರೀ ಸ್ವಲ್ಪ ದಿವಸಕ್ಕೆ ಇರಲಿ, ಯು ರೈಸ್ ಅಬೌವ್ ದಟ್. ಆ್ಯಂಡ್ ಇನ್ನೊಂದು ಹೊಸ ಹೆಸರನ್ನ ಕೊರೋಣ. ಲವ್ ಯು ಡಾರ್ಲಿಂಗ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಪ್ರಜ್ವಲ್ ಸರ್, ಥ್ಯಾಂಕ್ ಯು ಗುರು ಸರ್. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ರೈಸಿಂಗ್ ಸ್ಟಾರ್ ಕಾರ್ತಿಕ್ ಮಹೇಶ್ ಆನ್ ಸ್ಟೇಜ್ ಪ್ಲೀಸ್. ಕಾರ್ತಿಕ್ ಅವರೇ, ನಿಮ್ಗೊಂದು ಹೊಸ ಜವಾಬ್ದಾರಿ, ಸ್ಟಾರ್ ರೈಸ್ ಆಗ್ತಾ ಇದ್ದಾರೆ. ಸೊ ರೈಸಿಂಗ್ ಸ್ಟಾರ್ ಅನ್ನುವಂತಹ ಒಂದು ಬಿರುದು ಸಿಕ್ಕಿದೆ, ಅದರ ಜೊತೆಗೆ ಬಹಳಷ್ಟು ಜನರ ಪ್ರೀತಿಯೂ ಸಿಗ್ತಾ ಇದೆ. ಒಂದು ವಿಭಿನ್ನ ಪಾತ್ರದ ಮೂಲಕ ನಮ್ಮ ಜನರ ಮುಂದೆ ಬರ್ತಾ ಇದ್ದೀರಾ. ಪ್ಯಾನ್ ಇಂಡಿಯಾ ಮಟ್ಟದ ಸಿನಿಮಾದಲ್ಲಿ ಈ ಸಮಯದಲ್ಲಿ ನಿಮ್ಮ ಮಾತು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ವಿನಯ್ ಗುರುಜಿ ಥ್ಯಾಂಕ್ ಯು ಪ್ರಜ್ವಣ. ರೈಸಿಂಗ್ ಸ್ಟಾರ್ ಅಂತ ನಿಮ್ಮ ಕಡೆಯಿಂದ ಹೇಳಿ ತುಂಬ ಖುಷಿ ಆಯಿತು. ಯಾಕಂತಂದರೆ ಪ್ರಜ್ವಣ್ಣನ ನಾನು ತುಂಬ ಅಡ್ಮೈರ್ ಮಾಡ್ತಿದ್ದೆ. ಆ ಒಂದು ರಿಯಾಲಿಟಿ ಶೋ ಅಲ್ಲಿ ತುಂಬ ಎನ್ಕರೇಜ್ ಮಾಡ್ತಾಯಿದ್ರು. ಡ್ಯಾನ್ಸ್ ಮಾಡುವಾಗ ಡ್ಯಾನ್ಸ್ ಶೋ ಮಾಡ್ತಾಯಿದ್ರು. ನಾಟ್ ಅ ಗ್ರೇಟ್ ಡ್ಯಾನ್ಸರ್. ನಿಮ್ಮ ಡ್ಯಾನ್ಸ್ಗಳನ್ನು ನೋಡಿ ತುಂಬ ಖುಷಿಪಟ್ಟು ಡ್ಯಾನ್ಸ್ ಮಾಡಿದ್ದೆ. ಅವಕಾಶ ಸಿಕ್ಕಿದ್ರೆ ಈ ಮಾತು ಮುಗಿದ ನಂತರ ನಿಮ್ಮ ಜೊತೆ ಒಂದು ಸ್ಟೆಪ್ ಹಾಕ್ಬೋದಾ? ಆ್ಯಂಡ್ ಥ್ಯಾಂಕ್ ಯು ಗುರು ಸರ್, ಥ್ಯಾಂಕ್ ಯು. ಯಾಕೆ ಅಂತಂದರೆ ಅಂದರೆ ಥ್ಯಾಂಕ್ಸ್ ಒಂದು ಟೈಟಲ್ ನನ್ನ ಹೆಸರು ಜೊತೆ ಕೊಟ್ಟಿದ್ದಕ್ಕೆ. ಮತ್ತು ನಂಗೆ ಸ್ವಲ್ಪ ಜಾಸ್ತಿ ಭಾರ ಹಾಕ್ಬಿಟ್ಟಿದ್ದೀರಿ ಅಗ್ಲಿ ಮೇಲೆ. ಇವಾಗ ಒಂದು ಟೈಟಲ್ ಕೊಟ್ಬಿಟ್ಟು ರಾಮರಸ ನನಗೆ ತುಂಬ ತುಂಬ ಸ್ಪೆಷಲ್ ಆದಂಥ ಒಂದು ಸಿನಿಮಾ. ಯಾಕಂತಂದರೆ ಬಿಗ್ ಬಾಸ್ ಇಂದ ಬಂದ ಮೇಲೆ ಆ್ಯಕ್ಚುಲಿ ಜನಗಳು ಒಂದು ಜವಾಬ್ದಾರಿ ಕೊಟ್ಟಿದ್ರು ನನಗೆ. ಅದನ್ನ ಸರಿಯಾಗಿ ನಿಭಾಯಿಸಬೇಕು, ಮತ್ತು ನನ್ನ ಒಂದು ಕೆರಿಯರ್ಗೆ ಒಂದು ಒಳ್ಳೆ ಅಡಿಪಾಯ ಆಗುವಂಥ ಒಂದು ಸಿನಿಮಾ ಮಾಡಬೇಕು ಅಂತ ತುಂಬ ಕಥೆಗಳನ್ನು ಕೇಳಿದ್ದುಂಟು. ಅದು ಎಲ್ಲದರಲ್ಲೂ ವಿಭಿನ್ನ ಅಂತ ಅನಿಸಿದ್ದು ನನಗೆ ರಾಮರಸ. ಪಾತ್ರ ವಿಭಿನ್ನವಾಗಿದೆ, ಕಥೆ ವಿಭಿನ್ನವಾಗಿದೆ. ಎಲ್ಲ ರೀತಿಯ ಕ್ಯಾರೆಕ್ಟರಿಸ್ಟಿಕ್ಸ್ನು ಈ ಒಂದು ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರಲ್ಲಿ ನಾನು ತೋರಿಸಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್
ತುಂಬ ಇದೆ ಆ್ಯಕ್ಚುಲಿ ನನ್ನ ಪಾತ್ರದ ಬಗ್ಗೆ ಹೇಳೋಕ್ಕೆ, ಸಿನಿಮಾದ ಬಗ್ಗೆ ಹೇಳೋದಕ್ಕೆ. ಮತ್ತಷ್ಟು ವೇದಿಕೆಗಳು ಸಿನಿಮಾ ರಿಲೀಸ್ ಟೈಮಲ್ಲಿ ಆಗುತ್ತೆ. ಅದಲ್ಲದೆ ಇವತ್ತಿನ ಸ್ಪೆಷಲ್ ಒಂದು ಕ್ಯಾರೆಕ್ಟರ್ ರಿವೀಲ್ ಪ್ರಜ್ವಲ್ ಅಣ್ಣಂದು. ಆ್ಯಕ್ಚುಲಿ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಯಾಕಂತಂದರೆ ಆಲ್ಮೋಸ್ಟ್ ಅವರ ಕೆರಿಯರ್ ಸ್ಟಾರ್ಟ್ ಅಂದರೆ 20 ವರ್ಷ ಆಗ್ತಾ ಬಂತು ಅವರು ಸಿಕ್ಸರ್ ಸಿನಿಮಾಯಿಂದ. ಇವತ್ತಿಗೆ ನಾನು ನಾಯಕ ನಟನಾಗಿ ಮಾಡ್ತಿರುವಂಥ ಒಂದು ಸಿನಿಮಾದಲ್ಲಿ ಅವರ ಒಂದು ಕ್ಯಾಮಿಯೋ ಆಗಿ ಒಂದು ಬಹಳ ಮೇಜರ್ ಕ್ಯಾರೆಕ್ಟರ್ ಮಾಡ್ತಿರುವಂಥದ್ದು. ಇಟ್ ರಿಲಿ ಆ್ಯಡ್ಸ್ ಆನ್ ಅ ಲಾಟ್. ಮತ್ತು ಈ ಸಿನಿಮಾದಲ್ಲಿ ಸುಮಾರು ಜನ ಸೀನಿಯರ್ ಆ್ಯಕ್ಟರ್ಸ್ ಮಾಡಿದ್ದಾರೆ. ಒಂದು 2-3 ಅಂದರೆ ಶರಣ್ ಸರ್ ಮಾಡಿದ್ದಾರೆ, ಮತ್ತು ಹೆಬ್ಬಾ ಪಟೇಲ್ ಅವ್ರು ಮಾಡಿದ್ದಾರೆ. ಆ್ಯಂಡ್ ಅಲ್ಲ ಗೊತ್ತು ಹೇಳಲ್ಲ ಸರ್, ನಾನು ಗೊತ್ತು, ಅಲ್ಲಿಗೆ ನಿಲ್ಸಿದ್ದೀನಿ. ಮತ್ತೆ ಇನ್ನು ಸುಮಾರು ಜನ ಹಿರಿಯ ನಟರು ಮತ್ತು ಸ್ಟಾರ್ಸ್ ಅವ್ರನ್ನ ಹೇಳೋ ಹಾಗಿಲ್ಲ. ಬಟ್ ಒಂದು ಆ್ಯಕ್ಚುಲಿ ಇವತ್ತು ಗಿರಿ ಸರ್ನ ಮಿಸ್ ಮಾಡ್ಕೊತೀವಿ, ಅವ್ರ ಕಾರಣಾಂತರಗಳಿಂದ ಬಂದಿಲ್ಲ ಅವರು. ಆ್ಯಂಡ್ ಪ್ರಜ್ಜು ಬ್ರೋ, ಥ್ಯಾಂಕ್ ಯು ಸೋ ಮಚ್ ಈ ಒಂದು ಆಪರ್ಚುನಿಟಿ ನಿಮ್ಮ ಜೊತೆ ಈ ಒಂದು ಸಿನಿಮಾ ನನ್ನ ತೆರೆ ಹಂಚ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಅವರು ಅಂದರೆ ಸಿನಿಮಾ ಶೂಟಿಂಗಲ್ಲಿ ಅವರು ಎಷ್ಟು ಪ್ರೊಫೆಷನಲ್ ಅಂತಂದರೆ ಅವ್ರ ಜೊತೆ ಆ್ಯಕ್ಚುಲಿ ಡ್ಯಾನ್ಸ್ ಕೂಡ ಮಾಡಿದ್ವಿ ಒಂದು ಸ್ಮಾಲ್ ಬಿಟ್ಟಲ್ಲಿ. ಅವ್ರ ಶೂಟಿಂಗ್ ಬಂದಿದ್ದು, ಅವ್ರ ಕೆಲಸ ಯಾವಾಗ ಮುಗೀತು, ಅವ್ರ ಪಾಡಿಗೆ ಅವರು ಯೂಸ್ ಟು ಫಿನಿಶ್ ಆ್ಯಂಡ್ ಗೋ. ಆ್ಯಂಡ್ ದೇರ್ ಇಸ್ ಸೋ ಮಚ್ ಟು ಲರ್ನ್ ಫ್ರಮ್ ಯು ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಬ್ರೋ, ಸ್ಟೇಟ್ ಅವಾರ್ಡ್ ತಗೊಂಡಿದ್ದಕ್ಕೆ. ಆ್ಯಂಡ್ ಲಾಟ್ ಮೋರ್ ಟು ಕಮ್. ಎನಿಥಿಂಗ್ ಎಲ್ಸ್? ಇನ್ನು ಅಲ್ಲ, ಗುರು ಸರ್ದು ಒಂದು ಕಂಪ್ಲೇಂಟ್ ಇದೆ ಆ್ಯಕ್ಚುಲಿ, ನೀವು ಜಾಸ್ತಿ ಮಾತಾಡಲ್ಲ ಅಂತ. ಇಲ್ಲ ಸರ್, ನಾನು ಆ್ಯಕ್ಚುಲಿ ಇನ್ನು ಎಲ್ಲ ಲಾಸ್ಟ್ಗೆ ಇಟ್ಕೊಂಡಿದ್ದೀನಿ ರಿಲೀಸ್ ಇವೆಂಟ್ಗೆ, ಅವಾಗೆಲ್ಲ ಮಾತಾಡ್ತೀನಿ. ಅಲ್ಲ ಗುರು ಸರ್ ಬಗ್ಗೆ ಒಂದೆರಡು ಮಾತು ಸರ್. ಈ ಸಿನಿಮಾಗೆ ಆ್ಯಕ್ಚುಲಿ ನಾನು ಯೋಚನೆ ಮಾಡಿದ್ದು, ಗುರು ಸರ್ಗೆ ಫಸ್ಟ್ ನಾವು ಕತೆ ಕೇಳಿದಾಗಲೇ ಒಂದು ಮಾತು ಕೇಳಿದೆ, ದಟ್ ಏನು ಬಜೆಟಲ್ಲಿ ಮಾಡ್ತಿರಬಹುದು ಅಂತ. ಬಜೆಟ್ ಎಲ್ಲ ನಾವು ಮಾಡ್ತೀವಿ, ನೀವು ತಲೆ ಕೆಡಿಸ್ಕೊಬಿಡಿ ಅಂತ ಸ್ಟಾರ್ಟಿಂಗಲ್ಲಿ ಹೇಳಿದರು. ನನ್ಗೆ ಅವಾಗ ಅನ್ಸುತ್ತೆ ಏನು ಮಾಡ್ತಿರ್ಬೋದು ಅಂತ. ಬಟ್ ಹೋಗ್ತಾ ನಾನು ಜೊತೆಗೆ ಟ್ರಾವೆಲ್ ಮಾಡ್ತಾ ನನಗೆ ಗೊತ್ತಾಯಿತು, ಈ ಸಿನಿಮಾ ಒಂದು ದೊಡ್ಡ ಬಜೆಟ್ ಸಿನಿಮಾ ಆಗ್ತಾ ಹೋಯಿತು. ಅಂದರೆ ಒಂದು ಕ್ರಿಯೇಟಿವ್ ಇಂಪ್ರೂವ್ಮೆಂಟ್, ಕ್ರಿಯೇಟಿವ್ ಇನ್ವಾಲ್ವ್ಮೆಂಟ್, ಈ ಎಲ್ಲವೂ ಗುರು ದೇಶಪಾಂಡೆ ಸರ್ಗೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು. ಆ್ಯಂಡ್ ನಾನು ಅದನ್ನು ನೋಡ್ತಾ ಇದ್ದೀನಿ, ಈ ಸಿನಿಮಾನ ತೆರೆ ಮೇಲೆ ತರೋದಕ್ಕೆ ಅವ್ರು ಹಾಕ್ತಿರುವಂಥ ಎಫರ್ಟ್ಸ್ ತುಂಬ ನೋಡ್ತಾ ಇದ್ದೀನಿ. ಆ್ಯಂಡ್ ಐ ಅಪ್ರಿಷಿಯೇಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅವಕಾಶ, ಈ ಒಂದು ಸಿನಿಮಾ ನಮಗೋಸ್ಕರ ಮಾಡ್ತಿರೋದಕ್ಕೆ. ಆ್ಯಂಡ್